ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಬಂದಿರೋದು ಮಲ್ಲಿಕಾ ಬಿರಿಯಾನಿ, ಬೆಂಗಳೂರಿನ ಒಂದು ಸುಪ್ರಸಿದ್ಧವಾದಂತಹ ಬಿರಿಯಾನಿ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಬೈರತಿ, ಬಿಳೆ ಶಿವಾಲಯ ರೋಡ್ ನಿಯರ್ ಬೈರತಿ, ಅಲ್ಲಿ ಬರುತ್ತೆ. ನಿಮಗೆ ಗೂಗಲ್ ಮ್ಯಾಪಲ್ಲಿ ಈ ಲೊಕೇಶನ್ ಸಿಗುತ್ತೆ, ನೀವು ಬರ್ಬೋದು. ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಹಾಗೆ ವಿವಿಧ ಬಗೆಯ ಮಟನ್ ಐಟಮ್ಸ್, ಚಿಕನ್ ಐಟಮ್ಸ್ ಎಲ್ಲ ಸಿಗ್ತವೆ. ಅದರಲ್ಲಿ ಮಟನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿರ್ತದೆ. ಚಿಕನ್ ಬಿರಿಯಾನಿ ಕೂಡ ಚೆನ್ನಾಗಿರ್ತದೆ. ಅದೇ ನೀವು ಮಟನ್ ಬಿರಿಯಾನಿ ಏನಾದರೂ ತಿನ್ನೋರಾಗಿದ್ದರೆ ಚಿಕನ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಲ್ಲ. ಬರೀ ಚಿಕನ್ ತಿನ್ನೋರಾಗಿದ್ದರೆ ಚಿಕನ್ ಬಿರಿಯಾನಿ ಅವ್ರಿಗೆ ಇಷ್ಟ ಆಗುತ್ತೆ. ನಾವಂತೂ ಮಟನ್ ಬಿರಿಯಾನಿನೇ ತಿಂದಿದ್ದೀವಿ ತುಂಬ ಸರಿ. ನಮಗೆ ಮಟನ್ ಬಿರಿಯಾನಿ ತುಂಬ ಇಷ್ಟ. ಚಿಕನ್ ಬಿರಿಯಾನಿ ಅಷ್ಟು ಇಷ್ಟ ಆಗೋದಿಲ್ಲ. ಇಲ್ಲಿ ಸೇರಿರೋ ಜನಸಾಗರ ನೋಡಿದ್ರೆ ನಿಮ್ಗೊಂದು ಡೌಟ್ ಬಂದೇ ಬರುತ್ತೆ, ಬಿರಿಯಾನಿ ಏನಾದರೂ ಫ್ರೀಯಾಗಿ ಕೊಡ್ತಾ ಇದ್ದಾರಂತ. ಫ್ರೀಯಾಗಂತೂ ಕೊಡ್ತಾ ಇಲ್ಲ, ದುಡ್ಡು ಕೊಟ್ಟೇ ತಗೋಬೇಕು. ನೋಡಿ, ಮಲ್ಲಿಕಾ ಬಿರಿಯಾನಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 12 ಗಂಟೆಯಿಂದ 4 ಗಂಟೆವರೆಗೂ ಸಿಗುತ್ತೆ. ಇನ್ನು ಶನಿವಾರ ಬೆಳಿಗ್ಗೆ 7:30 ಸಂಜೆ 4 ಗಂಟೆವರೆಗೂ ಸಿಗುತ್ತೆ. ಭಾನುವಾರ ಮಾತ್ರ ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗಿ ಸಂಜೆ 4 ಗಂಟೆವರೆಗೂ ಬಿರಿಯಾನಿ ಸಿಗುತ್ತೆ. ಸೋಮವಾರ ಬಿರಿಯಾನಿ ಸಿಗೋದಿಲ್ಲ, ರಜಾ ಇರುತ್ತೆ. ನೀವು ಈ ದಿವಸಗಳಲ್ಲಿ ಬಂದು ಬಿರಿಯಾನಿ ಟೇಸ್ಟ್ ಮಾಡ್ಬೋದು. ಶನಿವಾರ ಭಾನುವಾರ ರಶ್ ಇರುತ್ತೆ. ಇನ್ನು ಮಿಕ್ಕಿದ ದಿವಸದಲ್ಲಿ ಪರವಾಗಿಲ್ಲ, ಅಷ್ಟು ರಶ್ ಇರೋದಿಲ್ಲ. ನೀವು ಆರಾಮಾಗಿ ಬಂದು ಬಿರಿಯಾನಿ ಟೇಸ್ಟ್ ಮಾಡ್ಬೋದು. ನೋಡಿ, ಬಿರಿಯಾನಿ ಕೊಡ್ತಾಯಿದ್ದಾರೆ, ಹೇಗೆ ಹೊಗೆ ಬರ್ತಾಯಿದೆ ಅಂತ. ಬಿಸಿ ಬಿಸಿ ಬಿರಿಯಾನಿ ಕೊಡ್ತಾರೆ. ಹಾಗೆ ಚಿಕನ್ನು ಮತ್ತು ಮಟನ್ನಲ್ಲಿ ನಾನಾ ರೀತಿಯ ಐಟಮ್ಗಳು ಸಿಗ್ತವೆ. ಅದರಲ್ಲಿ ಬ್ರೈನ್ ಫ್ರೈ, ಲೆಗ್ ಸೂಪು, ಪೆಪ್ಪರ್ ಚಿಕನ್, ಚಿಕನ್ ಕಬಾಬ್, ಲಿವರ್ ಫ್ರೈ, ತಲೆ ಮಾಂಸ, ಮಟನ್ ಚಾಪ್ಸು, ಬೋಟಿ ಫ್ರೈ, ಹಾಗೆ ಮುದ್ದೆ ಊಟ ಕೂಡ ಇಲ್ಲಿ ಸಿಗ್ತದೆ ಸ್ನೇಹಿತರೆ. ನೀವು ಇಲ್ಲಿ ಬಂದರೆ ನಿಮ್ಗೆ ಯಾವ್ದು ಇಷ್ಟ ಬರ್ತದೆ ಅದನ್ನು ತಗೊಂಡು ತಿನ್ಬಹುದು. ಬಿಲ್ ತಗೊಳ್ಳೋದಕ್ಕೆ ಕೌಂಟ್ರಲ್ಲಿ ನಿಂತಿದ್ದೀವಿ. ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ನೀವು ಕ್ಯಾಶ್ ಇಟ್ಕೊಂಡು ಹೋದರೆ ನೀವು ಈಸಿಯಾಗಿ ಬೇಗ ತೊಗೊಂಡು ಬರ್ಬೋದು. ಆನ್ಲೈನ್ ಪೇಮೆಂಟ್ ಮಾಡೋದಾದರೆ ತುಂಬ ದೊಡ್ಡ ಕ್ಯೂ ಇರ್ತದೆ, ತುಂಬ ಹೊತ್ತು ನೀವು ವೆಯ್ಟ್ ಮಾಡಬೇಕಾಗ್ತದೆ. ಅದೇ ಕ್ಯಾಶ್ ಇಟ್ಕೊಂಡು ಹೋದರೆ ಬೇಗ ಬೇಗ ಆಗುತ್ತೆ. 2 ಕೌಂಟ್ರು ಆನ್ಲೈನ್ ಕೌಂಟ್ರ್ ಇರುತ್ತೆ, 1 ಕೌಂಟ್ರು ಕ್ಯಾಶ್ ಕೌಂಟರ್ ಇರುತ್ತೆ. ಇಲ್ಲಿ ಬಂದಿರೋರೆಲ್ಲ 90% ಆನ್ಲೈನ್ ಪೇಮೆಂಟ್ಗೆ ಕ್ಯೂ ನಿಂತಿದ್ದಾರೆ. ಒಂದು 10% ಅಷ್ಟೇ ಕ್ಯಾಶಲ್ಲಿ ನಿಂತಿದ್ದಾರೆ. ಯಾಕೆಂದರೆ ಕ್ಯಾಶ್ ತಂದಿರೋರು ತುಂಬ ಕಡಿಮೆ ಇದ್ದಾರೆ, ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡೋರೆ ತುಂಬ ಜಾಸ್ತಿ ಇದ್ದಾರೆ. ನಾವು 2 ಬಿರಿಯಾನಿ, 1 ಕಬಾಬ್ ತೊಗೊಂಡಿದ್ವಿ. 1 ಬಿರಿಯಾನಿ ಪ್ರೈಸ್ ಬಂದು 294 ರುಪೀಸ್, 1 ಕಬಾಬ್ ಪ್ರೈಸ್ ಬಂದು 126 ರುಪೀಸ್. ನೋಡಿ, ಬಿರಿಯಾನಿ ಕೊಡ್ತಾ ಇದ್ದಾರೆ, ಬಿಸಿ ಬಿಸಿಯಾಗಿ ಹೊಗೆ ಬರ್ತಾ ಇದೆ. ಈಗ ನಮ್ಮ ಟೇಬಲ್ಗೆ ತಂದಿಟ್ಕೊಂಡಿದ್ದೀವಿ. ಈಗ ಬಿರಿಯಾನಿಯನ್ನು ತಿನ್ನುವಂಥ ಸಮಯ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ನೋಡ್ತಾ ಇರಿ. ನೋಡಿ, ಬಿರಿಯಾನಿನಲ್ಲಿ ಹೊಗೆ ಬರ್ತಾ ಇದೆ, ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ. ನೋಡಿ, ಕ್ವಾಂಟಿಟಿ ಒಂದು ತಟ್ಟೆನಲ್ಲಿ ಹಾಕಿದ್ದೀನಿ, ತುಂಬ ಕ್ವಾಂಟಿಟಿ ಕೊಡ್ತಾರೆ ರೈಸ್ ಮಾತ್ರ. ಹಾಗೆ ಮಟನ್ ಕೂಡ ಜಾಸ್ತಿ ಕ್ವಾಂಟಿಟಿ ಕೊಡ್ತಾರೆ. ಸೂಪರ್ ಆಗಿದೆ ಬಿರಿಯಾನಿ, ಮಲ್ಲಿಕಾ ಬಿರಿಯಾನಿ. ಟೇಸ್ಟ್ ಮಾಡೋಣ. ಪೀಸ್ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿದೆ. ಹೆಂಗಿದೆ ಶತನ ಬಿರಿಯಾನಿ? ಬರೀ ಅಷ್ಟೇನಾ ಹೇಳೋದು? ಮಗನೇ, ಚೆನ್ನಾಗಿದೆ ಬಿರಿಯಾನಿ, ಇಷ್ಟ ಆಯ್ತಾ? ಹಾಂ, ಏನು ಚೆನ್ನಾಗಿದೆಯಾ? ಓಕೆ,
ಸ್ನೇಹಿತರೆ, ಬಿರಿಯಾನಿ ತುಂಬ ಚೆನ್ನಾಗಿದೆ. ರೈಸ್ ಕ್ವಾಂಟಿಟಿ ಆಗಲಿ, ಮಟನ್ ಕ್ವಾಂಟಿಟಿ ಆಗಲಿ ತುಂಬ ಜಾಸ್ತಿ ಕೊಡ್ತಾರೆ. 300 ರೂಪಾಯಿ ಒಂದು ಬಿರಿಯಾನಿ, 290 ಐ ಥಿಂಕ್. ತುಂಬ ಚೆನ್ನಾಗಿದೆ. ಬರೀ ರೈಸೇ ತಿನ್ಬೋದು ನೀವು, ಅಷ್ಟು ಟೇಸ್ಟಿ ಇದೆ. ಒಂದು ಬಿರಿಯಾನಿ ಅಂತೂ ಒಬ್ಬರು ತಿನ್ನೋದಕ್ಕಾಗಲ್ಲ. ಹೆವಿ ಬ್ಯಾಟ್ಸ್ಮನ್ ಆದರೆ ತಿನ್ಬೋದು, ನಮ್ಮಂಥ ಮಿಡಲ್ ಬ್ಯಾಟ್ಸ್ಮನ್ ಆದರೆ ತಿನ್ನೋಕ್ಕಾಗಲ್ಲ. ಅರ್ಧ ರೈಸ್ಗೆ ಅರ್ಧ ಬಿರಿಯಾನಿಗೆ ಹೊಟ್ಟೆ ತುಂಬಿಡುತ್ತೆ. ಬಂದು ಟೇಸ್ಟ್ ಮಾಡ್ಬೋದು ಸ್ನೇಹಿತರೆ. ಜನಗಳು ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಜನಗಳಿದ್ದಾರೆ, ಎಷ್ಟು ಕ್ರೌಡ್ ಇದೆ, ಟಿಕೆಟ್ ಬಿಲ್ ತಗೊಳ್ಳೋದಕ್ಕೆ ಕ್ಯೂ ಎಷ್ಟಿದೆ ಅಂತ ನೋಡ್ತಾ ಇದ್ದೀರಾ. ಸೊ ಬಿರಿಯಾನಿ ಚೆನ್ನಾಗಿರೋದಕ್ಕೇ ಜನಗಳು ಬರ್ತಾ ಇರೋದು. ಇವರು ಸ್ಟಾರ್ಟ್ ಮಾಡಿದ್ದು ತಳ್ಳಗಾಡಿನಲ್ಲಿ ಬಿರಿಯಾನಿ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂದರೆ ಅದರ ಟೇಸ್ಟ್ ಚೆನ್ನಾಗಿರೋದಕ್ಕೆ ಇಷ್ಟು ದೊಡ್ಡದಾಗಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೀವಂತೂ ಮಸ್ಟ್ ಟ್ರೈ ಮಾಡಲೇಬೇಕು ಅನ್ಸುತ್ತೆ ಅಂತೀನಿ. ಇದು ಇರೋದು ಬೈರ್ತಿನಲ್ಲಿ. ಬೈರ್ತಿ ಅಂದರೆ ನಮ್ಮ ಪ್ರೆಸೆಂಟ್ ಮಿನಿಸ್ಟರ್ ಬೈರ್ತಿ ಸುರೇಶ್ ಸರ್, ಹಾಗೆ MLA ಬೈರ್ತಿ ಬಸವರಾಜ್ ಸರ್ ಅವರ ಏರಿಯಾ ಇದು. ಬೈರ್ತಿ ನಿಯರ್ ಹೆಣ್ಣೂರು. ನಿಮಗೆ ಗೂಗಲ್ ಮ್ಯಾಪ್ ಹಾಕಿದ್ರೆ ಸಿಗುತ್ತೆ. ಇದು ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದ. ಇಲ್ಲಿ ಗೋಲಿ ಸೋಡಾ, ಹಾಗೆ ಬಗೆ ಬಗೆಯ ಬೀಡಾಗಳು, ಹಾಗೆ ಬಗೆ ಬಗೆಯ ಕೇಕ್ ಕೂಡ ಸಿಗ್ತವೆ. ಇಲ್ಲಿ ಬಿರಿಯಾನಿ ತಿಂದಾದಮೇಲೆ ಅವನ್ನು ತಿನ್ನಬಹುದು. ಹಾಗೆ ಜ್ಯೂಸು ಹಾಗೆ ಐಸ್ ಕ್ರೀಮ್ಗಳು ಕೂಡ ಸಿಗ್ತವೆ. ಬೇಕಂದರೆ ತಿನ್ಬೋದು. ಮಕ್ಕಳು ಕೇಳ್ತಾ ಇರ್ತಾರೆ, ಕೊಡಿಸ್ಬೋದು. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಒಳ್ಳೆ ಸ್ಪೇಸ್ ಕೂಡ ಇದೆ, ಬಟ್ ಲಿಮಿಟೆಡು. ಇಲ್ಲಿ ಫುಲ್ ಆದ ತಕ್ಷಣ ಅವ್ರು ಒಳಗಡೆ ಬಿಡೋದಿಲ್ಲ. ಹೊರಗಡೆ ಕೂಡ ಬೇರೆ ಬೇರೆ ಕಡೆ ಪಾರ್ಕಿಂಗ್ ಜಾಗಗಳು ಮಾಡಿದ್ದಾರೆ. ರೋಡ್ ಸೈಡಲ್ಲಿ ಕೂಡ ನಿಲ್ಲಿಸ್ಬೋದು, ಅವರೇ ಹೇಳ್ತಾರೆ. ಬಟ್ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಸಂಡೇ ದಿವಸ ಬಂದರೆ. ಇಲ್ಲಿ ಮಲ್ಲಿಕಾ ಬಿರಿಯಾನಿ ತಿಂದಾಯಿತು ಸ್ನೇಹಿತರೆ. ಮಲ್ಲಿಕಾ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವೇನಿಲ್ಲಿ ಹೊಸ ಕಸ್ಟಮರ್ ಏನಲ್ಲ, ತುಂಬ ವರ್ಷಗಳಿಂದ ಬರ್ತೀವಿ, ರೆಗ್ಯುಲರಾಗಿ ತಿಂತಾ ಇರ್ತೀವಿ. ಬಿರಿಯಾನಿ ಮಾತ್ರ ಫಸ್ಟ್ ಹೇಗಿತ್ತೋ ಅದೇ ಟೇಸ್ಟ್ ಇವತ್ತಿಗೂ ಇದೆ. ತುಂಬ ಚೆನ್ನಾಗಿದೆ. ರೈಸ್ ಕ್ವಾಂಟಿಟಿ ಕೂಡ 290 ರೂಪಾಯಿ ಬಿರಿಯಾನಿಗೆ. ರೈಸ್ ಕ್ವಾಂಟಿಟಿ ಆಗಲಿ, ಮಟನ್ ಕ್ವಾಂಟಿಟಿ, ಪೀಸ್ ಕ್ವಾಂಟಿಟಿ ಆಗಲಿ ತುಂಬ ಜಾಸ್ತಿನೇ ಕೊಡ್ತಾರೆ. ಟೇಸ್ಟ್ ಅಂತೂ ಎಕ್ಸಲೆಂಟು. ಬರೀ ರೈಸ್ಗೆ ನೀವು ಫಿದಾ ಆಗ್ಬಿಡ್ತೀರ ತಿಂದರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಬನ್ನಿ, ಟೇಸ್ಟ್ ಮಾಡಿ, ನೀವು ನೋಡಿ, ಚೆನ್ನಾಗಿರುತ್ತೆ. 100% ನಿಮ್ಗೆ ಇಷ್ಟ ಆಗುತ್ತೆ. ಮಲ್ಲಿಕಾ ಬಿರಿಯಾನಿ ಸ್ಟಾರ್ಟ್ ಆಗಿದ್ದು ಫುಟ್ ಪಾತಲ್ಲಿ ತಳ್ಳಗಾಡಿಯಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು ನೋಡಿದ್ರಲ್ಲ, ನಿಮಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ ಅಂತ. ಹಾಗಾಗಿ ನಿಮಗೆ ಒಳ್ಳೆ ಟೇಸ್ಟ್ ಕೊಟ್ಟರೆ ಜನಗಳು ಎಲ್ಲಿದ್ದರೂ ಹುಡುಕೊಂಡು ಬರ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ, ಬಂದು ಟೇಸ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಲಿ, ವ್ಯೂಸ್ ಆಗೋದಾಗಲಿ ನಮಗೊಂದು ಒಳ್ಳೆ ಜೋಶ್ ಬರುತ್ತೆ ಮತ್ತೆ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ. ನಮಸ್ಕಾರ, ಧನ್ಯವಾದ ಸ್ನೇಹಿತರೆ.